ಟಿ.ನರಸೀಪುರ ಪುರಸಭೆ ವ್ಯಾಪ್ತಿಯಲ್ಲಿ ಬಡವರ್ಗದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕೂಡಲೇ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸದಿದ್ದರೆ ಪುರಸಭೆ ಮುಂಭಾಗ ಇದೇ ತಿಂಗಳು 17ನೇ ತಾರೀಕು ಮಂಗಳವಾರ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬದುಕಲು ವ್ಯಾಪಾರಕ್ಕೆ ಸ್ಥಳ ಕೊಡಿ ಅಥವಾ ಸಾಯಲು ವಿಷ ಕೊಡಿ ಎಂಬ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳುವುದಾಗಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಆಲಗೂಡು ಡಾಕ್ಟರ್ ಎಸ್ ಚಂದ್ರಶೇಖರ್ ಎಚ್ಚರಿಸಿದರು. ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪಟ್ಟಣದ ವ್ಯಾಪಾರಸ್ಥ ಅಂಗಡಿ ಮಾಲೀಕರ ಮತ್ತು ರಸ್ತೆ ಬದಿ ವ್ಯಾಪಾರಿಗಳು ಎಲ್ಲ ಭಾಗದಲ್ಲಿಯೂ ಪಾದಚಾರಿ ರಸ್ತೆಗಳನ್ನು ಬಿಡದೆ ಅತಿಕ್ರಮಿಸಿಕೊಂಡು ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದೊಡ್ಡಿದ್ರು. ಇದರಿಂದ ಸಾರ್ವಜನಿಕರು ಹಾಗೂ ವಾಹನ ಸವಾರರಿಗೆ ಆಗ್ತಾ ಇದ್ದ ತೊಂದರೆಯನ್ನು ತಪ್ಪಿಸಲು ಪೊಲೀಸ್ ಹಾಗೂ ಪುರಸಭೆ ಇಲಾಖೆ ಕ್ರಮ ಕೈಗೊಂಡು ಒತ್ತುವರಿ ಜಾಗಗಳಲ್ಲಿ ತೆರವುಗೊಳಿಸಿದ್ದನ್ನು ದಸಂಸ ಮುಕ್ತವಾಗಿ ಸ್ವಾಗತಿಸುತ್ತದೆ ಹಾಗೂ ಇದೇ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೇ ಇರುವುದು ಸಹ ಬೇಜವಾಬ್ದಾರಿಯನ್ನು ತೋರಿಸುತ್ತಿದೆ. ಕೂಡಲೇ ಪುರಸಭೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸದಿದ್ದರೆ ಸಮಿತಿ ವತಿಯಿಂದ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಮೌಖಿಕವಾಗಿ ಹೇಳಿರ್ತಕ್ಕಂಥದ್ದು ಪುರಸಭೆಯವರು ಈಗಾಗಲೇ ನಾವು ಮಾರ್ಕೆಟ್ ರಸ್ತೆಯಲ್ಲಿರ್ತಕ್ಕಂತಹ ಹಳೆ ಕಟ್ಟಡದ ಒಳಗಡೆ ಅವ್ರಿಗೊಂದು ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳ್ತಾವ್ರೆ. ಆದರೆ ಅದರೊಳಗಡೆ ಏನಾದ್ರು ವ್ಯಾಪಾರಸ್ಥರಾಗಲಿ ಖರೀದಿದಾರರಾಗಲಿ ಒಂದು ವೇಳೆ ಆ ಬಿಲ್ಡಿಂಗ್ ಒಳಗಡೆ ಹೋದರೆ ಈಗಾಗಲೇ ಅದು ಒಂದು 70-80 ವರ್ಷಗಳ ಕಾಲ ಹಳೆ ತುಂಬ ಶಿಥಿಲ ವ್ಯವಸ್ಥೆಯಲ್ಲಿರ್ತಕ್ಕಂಥ ಹಳೆ ಕಟ್ಟಡ ಅದು. ಆ ಕಟ್ಟಡಕ್ಕೆ ಇವರು ಯಾವುದೇ ರೀತಿ ಪೂರ್ವಪರ ಆಲೋಚನೆ ಮಾಡ್ದೇನೆ, ಆ ಸ್ಥಳಗಳನ್ನು ಪರಿಶೀಲನೆ ಮಾಡ್ದೇನೆ ಏಕಾಏಕಿ ಪುರಸಭೆ ಆಡಳಿತ ವರ್ಗ ಆಗಲಿ ಅಥವಾ ಆರಕ್ಷಕ ಇಲಾಖೆ ಆಗಿರಲಿ ಒಂದು ವೇಳೆ ಅವ್ರಿಗೇನಾದರೂ ಆ ಜಾಗಕ್ಕೆ ಬಿಟ್ಟು ಅಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಅಪಘಾತಗಳು ಘಟನೆಗಳು ಇವೇನಾದರೂ ಸಂಭವಿಸಿದ್ರೆ ಆ ಎಲ್ಲ ಜವಾಬ್ದಾರಿಗಳನ್ನು ಪುರಸಭೆಯೇ ನೇರ ಹೊಣೆ ಆಗಬೇಕಾಗತ್ತೆ. ಹಾಗಾಗಿ ಮುಂದಿನ ದಿನದಲ್ಲಾದರೂ ಏನೋ ಅವರು ಏನು ಬೀದಿ ಬದಿ ವ್ಯಾಪಾರಿಗಳನ್ನು ನಿರ್ಲಕ್ಷ್ಯತೆ ಮನೋಭಾವನೆಯಿಂದ ಕಾಣ್ತಿದ್ದಾರೋ ಇದನ್ನು ಕೂಡಲೇ ಅವ್ರನ್ನೂ ಕೂಡ ಒಂದು ತೆರಿಗೆ ಕಟ್ಟುವಂಥ ವ್ಯಕ್ತಿಗಳಾಗಿರೋದ್ರಿಂದ ಅವ್ರನ್ನ ಪರಿಗಣಿಸಿ ಅವ್ರಿಗೆ ಉತ್ತಮವಾದಂಥ ಸ್ಥಳಗಳನ್ನು ಗುರುತಿಸ್ಕೊಡ್ಬೇಕು ಮತ್ತು ಅವ್ರಿಗೆಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸ್ಕೊಡ್ಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮೂಲಕವಾಗಿ ನಾವು ವಿನಂತಿಸ್ಕೊತಾ ಇದ್ದೀವಿ. ಇದರಲ್ಲಿ ಒಂದು ವೇಳೆ ಏನಾದರೂ ವಿಫಲವಾದರೆ 17ರಿಂದ ನಾವು ಏನು ಬೀದಿ ಬದಿ ವ್ಯಾಪಾರಸ್ಥರಿಗೆ ಬದುಕಲು ವ್ಯಾಪಾರ ಸ್ಥಳ ಕೊಡಿ ಅಥವಾ ಸಾಯಲು ವಿಷ ಕೊಡಿ ಅಂತೇಳಿ ಆ ಒಂದು ನಾಮಾಂಕಿತದ ಅಡಿಯಲ್ಲಿ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಅನ್ನೋದು ಕೂಡ ಹೇಳ್ತಾ ಇದ್ದೀವಿ. ಒಂದು ವೇಳೆ ಇದಕ್ಕೆಲ್ಲಕ್ಕೂ ವಿಫಲವಾದರೆ ಅಧಿಕಾರಿ ವರ್ಗ ತಾಲೂಕು ಆಡಳಿತ ಇದಕ್ಕೆ ತಹಸೀಲ್ದಾರ್ ಅವರು ಕೂಡ ಮಧ್ಯೆ ಪ್ರವೇಶ ಮಾಡಬೇಕಾಗಿದೆ. ಒಂದು ವೇಳೆ ವಿಫಲರಾದರೆ ಪಟ್ಟಣಕ್ಕೆ ನಾವು ಬಂದು ಕರೆ ಕೊಡ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೀವಿ. ಯಾಕಂದರೆ ಸರ್ಕಾರನೂ ಕೂಡ ಇದರಲ್ಲಿ ಎಚ್ಚೆತ್ತಬೇಕಾಗಿದೆ. ಆಳುವ ಸರ್ಕಾರಗಳು ಚುನಾವಣೆ ಬಂದಾಗ ಮತದಾರನ ಗೌರವಿಸೋದು ನೀವೇ ಮಹಾಪ್ರಭುಗಳು ಅಂತ ಹೇಳ್ತಕ್ಕಂಥದ್ದು, ಚುನಾವಣೆ ಮುಗಿದ ನಂತರ ಅವ್ರನ್ನ ಯಾವುದೇ ರೀತಿ ಲೆಕ್ಕಕ್ಕೆ ತಗೊಳ್ದೇನೆ ಉದಾಸೀನ ತೋರೋ ಅಂಥದ್ದನ್ನ ಬಿಡಬೇಕು. ಯಾಕಂದರೆ ಒಬ್ಬ ಮನುಷ್ಯನ ಜೀವನ ಸ್ವಾಭಿಮಾನ ಸ್ವಾವಲಂಬಿ ಬದುಕು ಭಾಳ ಅತ್ಯಂತ ಅಮೂಲ್ಯವಾದಂಥದ್ದು. ಇಂಥ ಒಂದು ವಿಚಾರವನ್ನು ಪ್ರತಿಯೊಂದು ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು, ತಾಲೂಕು ಆಡಳಿತ ವರ್ಗ ಆಗಿರ್ಬೋದು ಅಥವಾ ಪುರಸಭೆ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಪ್ರತಿಯೊಂದು ಜೀವಕ್ಕೂ ಬೆಲೆ ಕೊಟ್ಟು ಗೌರವಿಸಬೇಕಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳಿಕ್ಕೆ ಬಯಸ್ತೇನೆ. ಒಂದು ವೇಳೆ ಡಿಸೆಂಬರ್ 6 ನಂತರ ಏನಾದರೂ 17 ನಂತರ 17 ಒಳಗಡೆ ನಾವೇನೋ ಒಂದು ಗಡುವನ್ನ ಕೊಡ್ತಾ ಇದ್ದೀವಿ, ಆ ಗಡುವಿನೊಳಗೆ ಏನಾದ್ರು ಕೆಲಸ ಮಾಡಲಿಲ್ಲ ಅಂತಂದರೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಕೆಂಪಯ್ಯನಹುಂಡಿ ರಾಜು, ವಿಭಾಗೀಯ ಸಂಚಾಲಕ ಕನ್ನಾಯಕನಹಳ್ಳಿ ಮರಿಸ್ವಾಮಿ, ಟೌನ್ ಸಂಚಾಲಕ ಗಿರೀಶ್, ತಾಲೂಕು ಸಂಚಾಲಕ ನಿಲಸೋಗೆ ಕುಮಾರ್, ನಿರಗ್ಯಾತನಹಳ್ಳಿ ಮನೋಜ್, ತೊಟ್ಟುವಾಡಿ ರಾಜಪ್ಪ, ಸೋಮನಾಥಪುರ ಗೋವಿಂದರಾಜು, ಕುಪ್ಯೆ ಗವಿಸಿದ್ದಯ್ಯ, ಭೈರಾಪುರ ಅರ್ಜುನ, ಕೊಳತ್ತೂರು ಪ್ರಭಾಕರ್, ವಿನಯ್, ಚೌಹಳ್ಳಿ ಪರಶುರಾಮ್, ಕರೋಹಟ್ಟಿ ರಜನೀಶ್ ಸೇರಿದಂತೆ ಇತರರು ಹಾಜರಿದ್ದರು.